ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಷಿಯಾಲಜಿ DSC 9 ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ 2 ಅಂಕದ ಪ್ರಶ್ನೆಗಳಿಗೆ ನೋಡೋದಾದರೆ, ಒಂದು ಸಾಮಾಜಿಕ ಉದ್ಯಮಶೀಲತೆಯನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಬಂದರೆ, 2 ಉದ್ಯಮಿಗಳ ಹೈಬ್ರಿಡ್ ಮೋಡ್ ಎಂದರೇನು, ಅದಕ್ಕೆ ಒಂದು ಉದಾಹರಣೆಯೊಂದಿಗೆ ಕೊಡಿ ಅಂತಕ್ಕಂಥದ್ದು. ಇನ್ನು 3ನೆಯ ಪ್ರಶ್ನೆ, NGO ಅನ್ನು ವ್ಯಾಖ್ಯಾನಿಸಿರಿ ಮತ್ತು 2 ಉದಾಹರಣೆಯೊಂದಿಗೆ ಕೊಡಿ ಅಂತಕ್ಕಂಥದ್ದು. 4ನೇ ಪ್ರಶ್ನೆ, ಮಾನವ ಸಂಪನ್ಮೂಲ ನಿರ್ವಹಣೆ ಎಂದರೇನು. 5 MOA ಎಂದರೇನು. 6 ಬಜೆಟ್ ಎಂದರೇನು. ಈ 6 ಪ್ರಶ್ನೆಗಳೆಂದರೆ 2 ಅಂಕದ ಪ್ರಶ್ನೆಗಳಿರ್ತವೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, 7ನೇ ಪ್ರಶ್ನೆ, ಸಾಮಾಜಿಕ ಉದ್ಯಮಶೀಲತೆ ಮತ್ತು ಸಾಮಾಜಿಕ ವ್ಯಾಪಾರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. 8 ಸಮಾಜದಲ್ಲಿ NGO ಅಂದರೆ ಸರ್ಕಾರೇತರ ಸಂಸ್ಥೆಗಳ ಪಾತ್ರವನ್ನು ಚರ್ಚಿಸಿರಿ. 9ನೇ ಪ್ರಶ್ನೆ, ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಕಾಯ್ದೆಯನ್ನು ವಿಶ್ಲೇಷಿಸಿರಿ. 10ನೆಯ ಪ್ರಶ್ನೆ, ಮಾನವ ಸಂಪನ್ಮೂಲ ನಿರ್ವಹಣೆಯ ಮಹತ್ವವನ್ನು ವಿವರಿಸಿರಿ. 11ನೇ ಪ್ರಶ್ನೆ, ಉದ್ಯಮಿದಾರನು ತನ್ನ ಹಣವನ್ನು ಹೇಗೆ ಸಂಗ್ರಹಿಸುತ್ತಾನೆ, ಆದಾಯದ ಮೂಲಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು 6 ಪ್ರಶ್ನೆಗಳೇನೆಂದ್ರೆ 5 ಅಂಕದ ಪ್ರಶ್ನೆಗಳಿರ್ತವೆ. ಇನ್ನು ಕೊನೆಯದಾಗಿ 10 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ, ಸಾಮಾಜಿಕ ಉದ್ಯಮಿ ಮತ್ತು ಸಾಮಾಜಿಕ ಪರಿವರ್ತನೆ ನಡುವಿನ ಸಂಬಂಧವನ್ನು ಮೌಲ್ಯೀಕರಿಸಿ ಅಂತಕ್ಕಂಥದ್ದು. 13 ಲಾಭರಹಿತ ಸಂಸ್ಥೆಗಳ ಉದ್ದೇಶಗಳನ್ನು ವಿವರಿಸಿರಿ. 14 ನೌಕರರ ಭವಿಷ್ಯ ನಿಧಿ ವಿಸ್ತಾರವಾಗಿ ವಿವರಿಸಿರಿ. ಕೊನೆಯದಾಗಿ ಗಿರಿಜನರ ಬಲೀಕರಣದ VGKK ಕೊಡುಗೆಯನ್ನು ವಿಶ್ಲೇಷಿಸಿರಿ ಅಂತಕ್ಕಂಥ ಈ ಒಂದು 10 ಅಂಕದ ಪ್ರಶ್ನೆಗಳಾಗಿರ್ತವೆ. ಇಷ್ಟನ್ನಂದ್ರೆ ಈ ಒಂದು ಸೋಷಿಯಾಲಜಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಒಂದು DSC 9 ಸಾಮಾಜಿಕ ಉದ್ಯಮಶೀಲತೆಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳಂತ ಹೇಳ್ಬೋದು. ಇಷ್ಟನ್ನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ಲೈಕನ್ ಪ್ರೆಸ್ ಮಾಡ್ತು ಯಾಲಂತ ಸೆಲೆಕ್ಟ್ ಮಾಡಿದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ಆಗ್ತದೆ ಅಂತ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಗೋಣ. ಧನ್ಯವಾದಗಳು.